ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಆಲೂರು ತಾಲೂಕಿನಲ್ಲಿ ಸುಮಾರು 15 ವರ್ಷಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಡಿಪಿಒ ಆಗಿ ಕಾರ್ಯನಿರ್ವಹಿಸಿ ವಯೋನಿವೃತ್ತ ಹೊಂದಿದ ಎಟಿ ಮಲ್ಲೇಶ್ ರವರಿಗೆ ಆಲೂರು ತಾಲೂಕು ವಿವಿಧ ಸಂಘಟನೆಗಳ ವತಿಯಿಂದ ಅಭಿನಂದಿಸಲಾಯಿತು. ಎಟಿ ಮಲ್ಲೇಶ್ ಅವರು ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಅತ್ತಿಹಳ್ಳಿ ಗ್ರಾಮದ ತಂದೆ ತಿಪ್ಪಯ್ಯ, ತಾಯಿ ಕಾಳಮ್ಮನವರ ಮಗನಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮ ಅತ್ತಿಹಳ್ಳಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಚೇತನ್ ವಸತಿ ಪ್ರೌಢಶಾಲೆ ಸಕಲೇಶಪುರದಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಕಲಾ ಕಾಲೇಜು ಹಾಸನದಲ್ಲಿ, ಪದವಿ ಪ್ರಥಮ ದರ್ಜೆ ಶಿಕ್ಷಣವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ, ಎಂಎಸ್ಡಬ್ಲ್ಯೂ ಪದವಿಯನ್ನು ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದರು. ಸರ್ಕಾರಿ ವೃತ್ತಿಗೆ 1991-94ರಲ್ಲಿ ಸಬ್ ಪೋಸ್ಟ್ ಮಾಸ್ಟರ್ ಆಗಿ ಸೇವೆಗೆ ಸೇರ್ಪಡೆಯಾಗಿ ಎಸಿಡಿಪಿಒ ಆಗಿ 1994, 1999ರವರೆಗೆ ಕಾರ್ಯನಿರ್ವಹಿಸಿ 1999ರಿಂದ 2000ರವರೆಗೆ ಡಿಡಿ ಕಚೇರಿಯಲ್ಲಿ ಎಸ್ಎಂಪಿ ನಿರೀಕ್ಷಕರಾಗಿ, 1999ರಿಂದ 2000ರವರೆಗೆ ಡಿಡಿ ಕಚೇರಿಯಲ್ಲಿ ಎಸ್ಎಂಪಿ ನಿರೀಕ್ಷಕರಾಗಿ, 2000ದಿಂದ 2012ರವರೆಗೆ ಅಪರಾಧಿಗಳ ಪರಿವೀಕ್ಷಣಾ ಅಧಿನಿಯಮ ಕಚೇರಿಯಲ್ಲಿ ಪರಿವೀಕ್ಷಣಾ ಅಧಿಕಾರಿಯಾಗಿ, 2012ರಿಂದ 2025ರವರೆಗೆ ಆಲೂರು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಸಿಡಿಪಿಒ ಕಾರ್ಯನಿರ್ವಹಿಸಿ, ಇದರ ಜೊತೆಗೆ 10 ವರ್ಷಕ್ಕೂ ಹೆಚ್ಚು ಕಾಲ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ಪ್ರಭಾರ ಪರಿವೀಕ್ಷಣಾಧಿಕಾರಿಯಾಗಿ, ಸರ್ಕಾರಿ ವೀಕ್ಷಣಾಲಯ ಅಧೀಕ್ಷಕರು, ಸರ್ಕಾರಿ ಬಾಲಕರ ಬಾಲಮಂದಿರ ಜಿಲ್ಲಾ ನಿರೂಪಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಸನ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಇವರಿಗೆ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಧರಣಿಕುಮಾರ್, ಆಲೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಿರೂಪಣಾಧಿಕಾರಿ ಪವಿತ್ರ, ಎಇಇ ರಮೇಶ್ ಕುಮಾರ್ ಆಲೂರು, ಇಂಜಿನಿಯರ್ ಕೀರ್ತಿ, ಸಮಾಜ ಕಲ್ಯಾಣಾಧಿಕಾರಿ ನಿಂಗರಾಜು, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕೆಜಿ ದಿಲೀಪ್, ಸುರೇಶ್ ಸಿಡಿಪಿಒ ಹೊಳೆನರಸೀಪುರ, ಜ್ಯೋತಿ ಸಿಡಿಪಿಒ ಹಾಸನ, ದಿನೇಶ್ ಸಿಡಿಪಿಒ ಸಕಲೇಶಪುರ, ಜಯಶ್ರೀ ಸಿಡಿಪಿಒ ಬೇಲೂರು, ವೆಂಕಟೇಶ್ ಸಿಡಿಪಿಒ ಅರಕಲಗೂಡು, ತಾಲೂಕಿನ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಕಣದಹಳ್ಳಿ ಮಂಜೇಗೌಡರು, ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಗೋಪಿಕೃಷ್ಣ, ತಾಲೂಕು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವೀರಶೈವ ಮುಖಂಡರು ಜಯಣ್ಣ, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು ರೇಣುಕಾ ಪ್ರಸಾದ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್, ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದ ಬಸವರಾಜ್, ರಂಗಯ್ಯ, ದೇವರಾಜ್, ಮಾದಿಗ ತಾಂಡೂರದ ಅರಸಪ್ಪ, ಕೆಬಿ ಗುರುಮೂರ್ತಿ, ನಿರ್ವಣಯ ನಿವೃತ್ತ ಶಿಕ್ಷಕರು ರಾಜಯ್ಯ, ಹರೀಂದ್ರ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕದಳ್ ಲೋಕೇಶ್, ಅಕ್ಷರ ದಾಸೋಹ ಸಿದ್ದೇಶ್, ತಾಲೂಕಿನ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಅಭಿನಂದಿಸಿದರು. ಒಂದ್ಸರಿ ಬೇಜಾರನ್ನು ಮಾಡ್ಕೊಂಡಿದ್ವಿ, ಬಿಡಿ ಸರ್ ಏನು ಹೇಳಿದ್ರು ನಮ್ಗೆ ಒಂದು ಕೆಲಸ ಆಗ್ತಾಯಿಲ್ಲ ಅಂತ ಕೂಡ ಮಾಡ್ತೀವಿ. ಕಾರಣ ಇಷ್ಟು ನಮಗೂ ಒತ್ತಡ ಇರುತ್ತೆ, ಅದರಿಂದ ನಾವು ಒತ್ತಡ ಹಾಕಿರ್ತೀವಿ. ಆ ವಿಚಾರ ಬೇರೆ. ಸರ್ಕಾರಿ ನೌಕರಿ ಕೆಲಸ ಮಾಡಿ ಈಗಿನ ರಾಜಕಾರಣದಲ್ಲಿ ಅಷ್ಟು ಸುಲಭವಾಗಿ ನಿಭಾಯಿಸೋದಕ್ಕೆ ಕಷ್ಟ ಇದೆ. ಆದ್ದರಿಂದ ಹಿಂದಿನ ರಾಜಕಾರಣದಲ್ಲಿ ನಿಭಾಯಿಸೋಕ್ಕೆ ಅವಕಾಶಗಳು ಇದ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ MLA ಯಾವುದೂ ಒತ್ತಡ ಆಗ್ತಿರಲಿಲ್ಲ, ನಮ್ಮಲ್ಲಿ ಕೂಡ ನಾಯಕರುಗಳು ಆಗದೇ ಇದ್ದರೆ ಯಾವುದೂ ಒತ್ತಡ ಇರಲಿಲ್ಲ. ಸುಮ್ಮನೆ ನೋಡೋಣ ಅಂತ ಅಲ್ಲಿ ಹುಡುಕೊಂಡು ಹೋದ್ವಿ. ಆರ್ಡರ್ ಬಂದಿದೆ, ನನಗೆ ಗೊತ್ತಿಲ್ಲ ಎಲ್ಲಿ ಬಂದಿದೆ. ಹತ್ತುವರೆಗೆ ಯೇಸುಪುತ್ರಮ್ಮ ಅಂತ ಇಲ್ಲಿ ಸಿಲ್ಕವಾಗಿತ್ತು, ಹೌದು ನನಗೆ ಬಂದ್ಬಿಟ್ಟಿತ್ತು. ನನಗೆ ಇನ್ನೂ ಪೋಸ್ಟ್ ಕೂಡ ತಲುಪಿಲ್ಲ. ಅಲ್ಲಿ AD ಆಫೀಸ್ ಬಂದ್ಬಿಟ್ಟಿದೆ ಕಾಪಿ. ನಾವು ವಿಚಾರಿಸೋಣ ಅಂತ ಹೋದವರು. ಆಮೇಲೆ ಯೇಸುಪುತ್ರಮ್ಮ ಅಂತ ಮಕ್ಕ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವರು ನಾನು ಒಂದ್ಸರಿ ಮೈಸೂರು MSW ಹೋದಾಗ ಅವ್ರ ಪರಿಚಯ ಆಯಿತು. ಆರ್ಡರ್ ಬಂದಿದೆ, ನೀವು ಇನ್ನೂ ಇಲ್ಲೇ. ಮೋಹನ್ ಕಾಡ್ಲೂರು, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.